ಹಲೋ ನಮಸ್ಕಾರ ಸ್ನೇಹಿತರೆ. ನಿನ್ನನ್ನು ಯಾರೂ ಗೌರವಿಸುತ್ತಿಲ್ಲವೇ? ಹಾಗಾದರೆ ಸಮಸ್ಯೆ ನೀನಲ್ಲ, ನೀನು ತುಂಬಾ ಒಳ್ಳೆಯವನಾಗಿರುವುದರಲ್ಲಿದೆ. ಜನರು ನಮ್ಮನ್ನು ಹೇಗೆ ನೋಡುತ್ತಾರೆ ಅನ್ನೋದು ನಾವು ನಮ್ಮನ್ನು ಹೇಗೆ ನೋಡುತ್ತೇವೆ ಅನ್ನುವುದರ ಮೇಲೆಯೇ ಇರುತ್ತದೆ. ಇಂದು ನಿಮ್ಮ ಜೀವನವೇ ಬದಲಾಯಿಸಬಹುದಾದ 5 ಮುಖ್ಯ ವಿಷಯಗಳನ್ನು ತಿಳಿಯೋಣ. ಸ್ನೇಹಿತರೆ, ನಿಮ್ಮನ್ನು ಯಾರು ಗೌರವಿಸುತ್ತಿದ್ದರೆ ಈ 5 ಕೆಲಸವನ್ನು ಹಿಂದೆ ಶುರು ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ನೀಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ತಿಳಿಸಿ. ಕೆಲವರು ತುಂಬ ಒಳ್ಳೆಯವರಿರುತ್ತಾರೆ, ಎಲ್ಲರಿಗೂ ಸಹಾಯ ಮಾಡುತ್ತಾರೆ, ಯಾರಿಗೂ ಆಗುವುದಿಲ್ಲ ಎಂದು ಹೇಳುವುದಿಲ್ಲ. ಆದರೆ ಕೊನೆಯಲ್ಲಿ ಅವರಿಗೆ ಸಿಗುವುದು ನೋವು, ಅವಮಾನ, ದುಃಖ ಅಷ್ಟೇ. ನಿಮಗೂ ಈ ಅನುಭವ ಆಗಿದೆಯಾ? ನಾನು ಇಷ್ಟೆಲ್ಲ ಒಳ್ಳೆಯವನಾಗಿ ಇದ್ದರೂ ಕೂಡ ಯಾರೂ ಗೌರವ ಕೊಡಲ್ಲ ಎಂದು. ಹಾಗಾದರೆ ಸ್ನೇಹಿತರೆ, ಈ 5 ಕೆಲಸಗಳನ್ನು ಜೀವನದಲ್ಲಿ ಹಿಂದೆ ಶುರು ಮಾಡಿ. ನಿಧಾನವಾಗಿ ಜನರ ವರ್ತನೆ ಬದಲಾಗುತ್ತದೆ. 1. ಎಲ್ಲರಿಗೂ ಯಾವಾಗಲೂ ಸಿಗುವ ರೀತಿ ಇರಬೇಡಿ. ಸ್ನೇಹಿತರೆ, ಕೆಲವರು ಯಾವ ಸಮಯದಲ್ಲಾದರೂ ಕರೆ ಮಾಡಿದರೆ ಮಾತನಾಡುತ್ತಾರೆ. ಯಾರೇ ಏನೇ ಕೆಲಸ ಹೇಳಿದರೂ ತಮ್ಮ ಕೆಲಸ ಬಿಟ್ಟು ತಕ್ಷಣ ಓಡುತ್ತಾರೆ. ಇದರಿಂದ ಜನರಿಗೆ ನಿಮ್ಮ ವ್ಯಾಲ್ಯೂ ಕಡಿಮೆಯಾಗುತ್ತದೆ. ಯಾವುದೇ ವಸ್ತು ಯಾವಾಗಲೂ ಸಿಗುತ್ತಿದ್ದರೆ ಅದರ ಬೆಲೆ ಕಡಿಮೆಯಾಗುತ್ತದೆ. ಅದೇ ರೀತಿ ನೀವು ಯಾವಾಗಲೂ ಎಲ್ಲರಿಗೂ ಸಿಗುತ್ತಿದ್ದರೆ ಜನರು ನಿಮ್ಮ ಸಮಯದ ಮಹತ್ವ ಅರಿಯುವುದಿಲ್ಲ. ಸ್ವಲ್ಪ ಬ್ಯುಸಿಯಾಗಿರಲು ಕಲಿಯಿರಿ. ನಿಮ್ಮ ಸಮಯಕ್ಕೂ ಬೆಲೆ ಕೊಡಿ. ಅಗತ್ಯವಿದ್ದಾಗ ಮಾತ್ರ ಮಾತನಾಡಿ. ಆಮೇಲೆ ಜನರು ಅವರೇ ನಿಮ್ಮನ್ನು ಗೌರವಿಸಲು ಶುರು ಮಾಡುತ್ತಾರೆ. 2. ಬೇಡ ಎಂದು ಹೇಳಲು ಕಲಿಯಿರಿ. ಬಹಳ ಜನರಿಗೆ ಈ ಒಂದು ಪದ ಹೇಳುವುದು ತುಂಬಾ ಕಷ್ಟ. ಯಾರಾದರೂ ಏನಾದರೂ ಕೇಳಿದರೆ ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಒಪ್ಪಿಕೊಳ್ಳುತ್ತಾರೆ. ಆಮೇಲೆ ಒಳಗಿನಿಂದ ನೋವು ಅನುಭವಿಸುತ್ತಾರೆ. ನೀವು ಎಲ್ಲರ ಮಾತಿಗೂ ಹೌದು ಅಂದರೆ ಜನರು ನಿಮ್ಮನ್ನು ಅವರ ಪ್ರಯೋಜನಕ್ಕೆ ಬಳಸಿಕೊಳ್ಳಲು ಶುರು ಮಾಡುತ್ತಾರೆ. ಕೆಲವೊಮ್ಮೆ ನನಗೆ ಆಗಲ್ಲ, ನನಗೆ ಇಷ್ಟ ಇಲ್ಲ ಎಂದು ಹೇಳುವುದು ತಪ್ಪಲ್ಲ. ಅದು ನಿಮ್ಮ ಸ್ವಾಭಿಮಾನ. ನಿಮ್ಮ ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ. 3. ನಿಮ್ಮ ಮೇಲೆ ನೀವು ಕೆಲಸ ಮಾಡಿಕೊಳ್ಳಿ. ಜನರ ಹಿಂದೆ ಓಡುವುದನ್ನು ಕಡಿಮೆ ಮಾಡಿ. ನಿಮ್ಮ ಜೀವನವನ್ನು ಉತ್ತಮ ಮಾಡಿಕೊಳ್ಳುವುದರ ಕಡೆ ಗಮನ ಕೊಡಿ. ಹೊಸ ವಿಷಯವನ್ನು ಕಲಿಯಿರಿ. ಹಣ ಸಂಪಾದಿಸುವ ದಾರಿ ಹುಡುಕಿ. ಆರೋಗ್ಯ ಕಾಪಾಡಿಕೊಳ್ಳಿ. ಚೆನ್ನಾಗಿರುವ ಡ್ರೆಸ್ ಮಾಡಿಕೊಳ್ಳಿ. ನಿಮ್ಮ ಮಾತಿನ ರೀತಿ ಸುಧಾರಿಸಿಕೊಳ್ಳಿ. ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಇಂಪ್ರೂವ್ ಮಾಡಿಕೊಳ್ಳಲು ಶುರು ಮಾಡಿದಾಗ ಜನರು ಅವರೇ ಗೌರವ ಕೊಡಲು ಶುರು ಮಾಡುತ್ತಾರೆ. ಯಾಕೆಂದರೆ ಈ ಜಗತ್ತು ವ್ಯಾಲ್ಯೂ ಇರುವವರನ್ನೇ ಗಮನಿಸುತ್ತದೆ. 4. ಎಲ್ಲರಿಗೂ ನಿಮ್ಮ ದುಃಖ ಹೇಳಬೇಡಿ. ಕೆಲವರು ತಮ್ಮ ಸಮಸ್ಯೆ ಎಲ್ಲರಿಗೂ ಹೇಳುತ್ತಾರೆ. ಆದರೆ ಸತ್ಯ ಏನೆಂದರೆ ಎಲ್ಲರೂ ತಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ಕೇವಲ ಕೇಳಿದಂತೆ ನಡೆಸುತ್ತಾರೆ. ನಿಮ್ಮ ದುಃಖ ಕೇಳುವಷ್ಟು ತಾಳ್ಮೆ ಇರುವುದಿಲ್ಲ, ಆಸಕ್ತಿ ಕೂಡ ಇರುವುದಿಲ್ಲ. ಇನ್ನು ಕೆಲವರು ನಾವು ನಮ್ಮ ಕಷ್ಟ ಹೇಳಿಕೊಂಡರೆ ನಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ದುಃಖವನ್ನು ಎಲ್ಲರ ಮುಂದೆ ಹೇಳಬೇಡಿ. ಶಾಂತವಾಗಿ ಸಮಸ್ಯೆ ಎದುರಿಸುವ ಶಕ್ತಿ ಬೆಳೆಸಿಕೊಳ್ಳಿ. ಮೌನ ಆಗಿರುವವರನ್ನು ಜನರು ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾರೆ. 5. ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ. ನಿಮ್ಮನ್ನು ನೀವು ಗೌರವಿಸುವುದು ಎಲ್ಲಕ್ಕಿಂತ ಮುಖ್ಯ. ನೀವು ನಿಮ್ಮನ್ನು ಕಡಿಮೆ ಅಂದುಕೊಂಡರೆ ಜಗತ್ತು ನಿಮ್ಮನ್ನು ಕಡಿಮೆಯಾಗಿ ನೋಡುತ್ತದೆ. ನನಗೆ ವ್ಯಾಲ್ಯೂ ಇಲ್ಲ, ನನ್ನಿಂದ ಏನೂ ಆಗುವುದಿಲ್ಲ, ಇಂತಹ ಮಾತುಗಳನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಡಿ. ಪ್ರತಿದಿನ ಕನ್ನಡಿಯ ಮುಂದೆ ಒಂದು ಮಾತು ಹೇಳಿ, ನಾನು ಮುಖ್ಯವಾದ ವ್ಯಕ್ತಿ, ನನ್ನನ್ನು ನಾನು ಪ್ರೀತಿಸುತ್ತೇನೆ, ನನ್ನನ್ನು ನಾನು ಗೌರವಿಸುತ್ತೇನೆ ಎಂದು. ನಿಮ್ಮನ್ನು ನೀವು ಗೌರವಿಸಿದ ದಿನದಿಂದಲೇ ಇತರರ ವರ್ತನೆ ಬದಲಾಗಲು ಶುರುವಾಗುತ್ತದೆ. ನಿಮಗೆ ಗೌರವ ಕೊಡುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರ ಪ್ರೀತಿ ಸಿಗದೇ ಇರಬಹುದು, ಆದರೆ ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಳ್ಳಬಾರದು. ನಿಮ್ಮ ವ್ಯಾಲ್ಯೂ ಅರಿತ ದಿನದಿಂದ
ಜನರು ನಿಮ್ಮ ಇಗ್ನೋರ್ ಮಾಡುವುದನ್ನೇ ಕಡಿಮೆ ಮಾಡುತ್ತಾರೆ. ಒಮ್ಮೆ ನಿಮ್ಮನ್ನು ನೀವು ಬದಲಾಯಿಸಿ ನೋಡಿ. ಜೀವನವು ಬದಲಾಗುತ್ತದೆ, ಜನರೂ ಬದಲಾಗುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.